ಹೆಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಇಲ್ಲಿರೋವಂಥದ್ದು 3 ಮೂವಿನ ಅಪ್ಡೇಟ್ ಬಗ್ಗೆ, ಒಂದು ಕಾಟೇರ ಬಗ್ಗೆ, ಹಾಗೆ KD ಬಗ್ಗೆ, KD ದ ಡೆವಿಲ್, ಹಾಗೇನೆ ಸಲಾರ್ ಬಗ್ಗೆ. ಇದು ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸಾರಿ ಫಸ್ಟೇ ಸಾರಿ ಕೇಳ್ಬಿಡ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆಯಿತು ಕಾರಣಾಂತರದಿಂದ. ಓಕೆ, ಈಗ ಯಾವುದನ್ನು ಡಿಲೇ ಮಾಡಿದೆ, ಲೆಸ್ ಅಟ್ ದ ವಿಡಿಯೋ. ಮೊದಲನೇದಾಗಿ KD ಬಗ್ಗೆ ಮಾತಾಡ್ಕೊಬಿಡೋಣ. KD ದ ಡೆವಿಲ್. ಇಲ್ಲಿ ನೋರಾ ಫತೇ ಅವರ ಎಂಟ್ರಿ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಾಗಿದೆ. ಅದು ಖುಷಿ ಆಗ್ತಿದೆ, ಜೊತೆಗೆ ಯಾಕೆ ಅಂತಲೂ ಕ್ವಶನ್ ಬರ್ತಾ ಇದೆ. ಅಂದರೆ ಐಟಮ್ ಸಾಂಗಿಗೆ ಮಾತ್ರನಾ ಅಂತ. ಆದರೆ ನೋಡಿ, ಆನ್ ಬೋರ್ಡ್ ಅಂತ ಆ ರೇಂಜ್ಗೆಲ್ಲ ಕರೆಸ್ಕೊತಾ ಇದ್ದಾರೆ. ಅಂದರೆ ಏನಾದರೂ ಒಂದು ಪಾತ್ರ ಇಲ್ದಲ್ಲ ಈ ಥರ ಹೇಳಲ್ಲ, ಯಾವುದೇ ಕಾರಣಕ್ಕೂ ಈ ಥರದ್ದೊಂದು ಅನೌನ್ಸ್ ಮಾಡಲ್ಲ ಅಂತ ಅನ್ಕೊತೀನಿ. ಬಟ್ ಆದರೂ ಹೇಳೋಕ್ಕಾಗಲ್ಲ. ಅವರ ಒಂದು ಬರುವಂಥದ್ದನ್ನು ಹೇಳ್ಕೊಳ್ಳುವಂಥದ್ದು ಇವರಿಗೆ ಒಂದು ಪ್ರಮೋಷನ್ ರೀತಿ ಆದರೂ ಕೂಡ ಆಗ್ಬೋದು. ಆದರೆ ಒಂದು ಪಾತ್ರ ಕೊಟ್ಟರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಯಾವ ರೀತಿ ಇರಬಹುದು ಪಾತ್ರ ಅಂತ. ಮೇ ಬಿ CID ಇನ್ವೆಸ್ಟಿಗೇಷನ್ ಆಫೀಸರ್ ಆ ಥರದ್ದು ಯಾವ್ದಾದ್ರು ಒಂದು ಪಾತ್ರ ಕೊಡ್ಬೋದು ಅಂತ ಅನ್ಕೊತಾ ಇದ್ದೀನಿ. ಇಲ್ಲಾಂದರೆ ಒಂದು ಐಟಮ್ ಡ್ರೆಸ್ಸಿಂಗ್ ಹಾಕಿ ಮುಗಿಸಾಕ್ಬಿಡ್ತಾರೆ ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ KD ಮೂವಿಗೆ ಎಷ್ಟು ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಎರಡನೇ ಅಪ್ಡೇಟ್ ಬಂದು ಕಾಟೇರ ಮೂವಿದಾಗಿರುವಂಥದ್ದು. ನೋಡಿ, ಆ್ಯಕ್ಚುಯಲ್ ಅಪ್ಡೇಟ್ ಅಲ್ಲ, ಏನು ಸೆಲೆಬ್ರೇಷನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ಡೆವಿಲ್ ಅಪ್ಡೇಟ್ ಕೂಡ ಇದೆ. ಇಲ್ಲಿ 25 ಡೇಸ್ನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಯಾಕೆಂದರೆ 25 ಡೇಸ್ ಒಂದು ಸಕ್ಸಸ್ಫುಲ್ ರನ್ನಿಂಗ್ ಏನಿದೆ, ಎನಾರ್ಮಸ್ ಆಗಿ, ಅಂದರೆ ಯಾವುದೇ ಕಾರಣಕ್ಕೂ ಲೈಕ್ ಫೀಲಿಂಗ್ಸ್ ಮಾಡಬೇಕು ಅಂತ ಏನಿಲ್ಲ, ಫಿಲ್ ಆಗೋಗಿದೆ, ಸೋಲ್ಡ್ ಔಟ್ ಆಗೋಗಿದೆ ಟಿಕೆಟ್ಸ್ ಎಲ್ಲ. ಯಾವುದೇ ಕಾರಣಕ್ಕೂ ಅಂದರೆ ಕಷ್ಟಪಟ್ಟು ಓಡಿಸ್ತಾ ಇರೋ ನೀತಿ ಆ ರೀತಿ ಅಲ್ಲ, ಓಡ್ತಾ ಇದೆ ಗುರು. 100 ಡೇಸ್ ಇದೇ ರೀತಿ ಓಡುತ್ತೆ ಅಂತ ನನಗೆ ಅನ್ನಿಸ್ತಿರೋಂಥದ್ದು. ಯಾಕೆಂದರೆ ಇದು ಸ್ಲೋಲಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಿರೋಂಥ ಮೂವಿ ಆಗಿರೋವಂಥದ್ದು. ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆದರೆ 26ಕ್ಕೆ ಕಂಪ್ಲೀಟಾಗಿ ಫ್ಲಿಪ್ ಆಗುತ್ತೆ. ಎಲ್ಲರೂ ಆಲ್ ಓವರ್ ಇಂಡಿಯಾದಲ್ಲೇ ಕಂಪ್ಲೀಟಾಗಿ ಹೇಳ್ತಾರೆ ಲೈಕ್ ಕಾಟೇರ ಅಂತ ಎಲ್ಲರ ಬಾಯಲ್ಲಿ ಬರುವಂಥ ಚಾನ್ಸಸ್ ಇದೆ. ಯಾಕೆಂದರೆ 26ರಿಂದನೇ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅನ್ನೋದು ಕನ್ಫರ್ಮೇಷನ್ ಇಲ್ವಲ್ಲ. ಯಾಕೆಂದರೆ ಫೆಬ್ರವರಿಯಿಂದ ಆಗುವಂಥ ಚಾನ್ಸಸ್ ಇದೆ. ನಾರ್ತಲ್ಲಿ 26ರಿಂದ ತಮಿಳ್ ತೆಲುಗು ಮಲಯಾಳಮಲ್ಲಿ ಕೂಡ ಮಾತಿಲ್ಲ, ತಮಿಳ್ ತೆಲುಗಲ್ಲಿ ಕನ್ಫರ್ಮ್ಡ್ ಆಗಿರುವಂಥದ್ದು 26 ಮೇಲೆ. ಫೆಬ್ರವರಿಗೆ ಮೇ ಬಿ ಮಲಯಾಳ, ಆಮೇಲೆ ಹಿಂದಿ ಆಗಿರೋವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಆದರೆ ಸದ್ಯಕ್ಕೆ ತಮಿಳ್ ತೆಲುಗಲ್ಲಿ 26ಗೆ ರಿಲೀಸ್ ಮಾಡ್ತಾರೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಈಗ ಮೂರನೇ ಅಪ್ಡೇಟ್ ಬಂದು ಸಲಾರ್ ಮೂವಿದಾಗಿರುವಂಥದ್ದು. ಸಲಾರ್ ಬಗ್ಗೆ ಹೇಳೋದಾದರೆ ಇದು 3 ಪಾರ್ಟಲ್ಲಿ ಮಾಡ್ತಾರೆ ಅಂತ ಟೀಮ್ ಯೋಚನೆ ಮಾಡಿದೆ ಅಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು. ನಾನು ಯೋಚನೆ ಮಾಡ್ತೀನಿ, 3 ಪಾರ್ಟ್ ಯಾಕೆ? ನಿಮ್ಮದು ಫಸ್ಟ್ ಮೂವಿದು ಸ್ಟ್ರೆಂತ್ ಇರಲಿಲ್ಲ ಅಂತಲ್ಲ, ಇತ್ತು. ಆದರೆ ಎರಡನೇ ಮೂವಿಲಿ ಎರಡನೇ ಮೂವಿ ಸಲಾರ್ ಪಾರ್ಟ್ 2 ಏನಿದೆ, ಇದರಲ್ಲಿ ಜಾಸ್ತಿ ಸ್ಟ್ರೆಂತ್ ಇದೆ ಅಂತ ಅಂದ್ಕೊಂಡಿದ್ವಿ. ಅದನ್ನು ನೀವು 3ನೇ ಮೂವಿಗೆ ಎಕ್ಸ್ಟೆಂಡ್ ಮಾಡೋಷ್ಟು ಏನಿರಲ್ಲ ಅಂತ ಅಂದ್ಕೊತೀನಿ. ಪರವಾಗಿಲ್ಲ, ಅದು ಮೂವಿ ಟೀಮ್ನ ಒಂದು ಅಂದರೆ ಆಸೆ ಆಗಿರುವಂಥದ್ದು. ಆದರೆ ನಮಗೇನು ಗೊತ್ತಾ, ನೀವು ಒಂದು ಮೂವಿನ ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಅದು 2ನೇ ಪಾರ್ಟಲ್ಲಿ ಫುಲ್ಲು ಕಂಪ್ಲೀಟ್ ಇಂಪ್ಯಾಕ್ಟ್ಫುಲ್ ಆಗಿರಬೇಕು. ಅದನ್ನು 3ನೇ ಪಾರ್ಟಿಗೆ ಎಳಿಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಪಾರ್ಟ್ ಥರ ಮಾಡಿದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಮೊದಲನೇ ಪಾರ್ಟು ಚೆನ್ನಾಗಿದೆ, ಲೈಕ್ KGF ಚಾಪ್ಟರ್ 1 ಥರ ಸ್ಲೋ ಡೌನ್ ಆಗಿದೆ. ಆ ರೀತಿಯೇ ಹೈಪ್ ಕೊಡ್ತಾ ಹೋಗಿದೆ. ಕಂಪೇರ್ ಮಾಡ್ತಿಲ್ಲ, ನಾನು ನಿಮಗೆ ಹೇಳ್ತಿರೋದಂತೂ ಅವರ ಮೂವೀಸ್ ಹೇಗೆ ನಡೆಯುತ್ತೆ, ಚಾಪ್ಟರ್ 1 ಚಾಪ್ಟರ್ 2 ಹೇಗಿರುತ್ತೆ ಅಂತ. ಆದರೆ KGF ಚಾಪ್ಟರ್ 3 ಬರೋದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಡ್ತೀವಿ. ಆದರೆ ಸಲಾರ್ ಪಾರ್ಟ್ 2ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅಂಥದ್ರಲ್ಲಿ ಪಾರ್ಟ್ 3 ಅಂತ ಯೋಚನೆ ಮಾಡ್ತೀವಿ, ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಈಗ ಡೆವಿಲ್ ಬಗ್ಗೆ ಮಾತಾಡೋದಾದರೆ, ಡೆವಿಲ್ ದ ಮೂವಿ ಇದ್ರ ಬಗ್ಗೆ ಮಾತಾಡೋದಾದರೆ, ಡೆವಿಲ್ ದ ಮೂವಿ ಅಂತಿದ್ದೀನಿ, ಡೆವಿಲ್ ದ ಹೀರೋ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ, ನೋಡಿ, ಹೀರೋಯಿನ್ ಬಗ್ಗೆ ಕೇಳಿದ್ರಿ ಅಲ್ವಾ, ಇದು ಓಪನ್ ಟೈಪ್ ಹೀರೋಯಿನ್ ಆಗಿರೋವಂಥದ್ದು. ಲೈಕ್ ಅವಳೆಲ್ಲ ಓಪನ್ ಆಗಿ ಮಾತಾಡ್ತಾಳೆ, ಓಪನ್ ಆಗಿರ್ತಾಳೆ, ಇಂಡಿಪೆಂಡೆಂಟ್ ಆಗಿರೋವಂಥ ಹೀರೋಯಿನ್. ಇದು ಯಾವುದೇ ಕಾರಣಕ್ಕೂ ಹೀರೋಯಿನ್ ಅಂತ ಕನ್ಸಿಡರ್ ಮಾಡೋ ಅಂಥ ಪಾತ್ರ ಅಲ್ಲ ಅಂತ ನಾನು ನಿಮಗೆ ಫಸ್ಟ್ ಅಪ್ಡೇಟಲ್ಲಿ ಹೇಳಿದ್ದೆ. ಇಲ್ಲಿ ಆ ಥರ ಕನ್ಸಿಡರೇಷನ್ ಮಾಡಿದ್ದಾರೆ. ಇನ್ನು ಯಾರು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಆ ಥರದ್ದೊಂದು ಕ್ಯಾರೆಕ್ಟರ್ ಅಂತ ಡಿಸೈಡ್ ಆಗಿದೆ. ಅದಂದರೆ ಡಿಸೈಡ್ ಅವ್ರು ಆಲ್ರೆಡಿ ಮಾಡಿರ್ತಾರೆ ಗುರು. ನಾವು ಜಸ್ಟ್ ಇಲ್ಲಿ ಏನಂದರೆ ಬಸ್ ನ್ಯೂಸ್ ಒಳಗಡೆಯಿಂದ ಸಿಕ್ಕಿರೋಂಥ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಸಿಕ್ಕಿದೆ ಅಂತ ಹೇಳುವಂಥದ್ದು. ನಿಮಗೆ ಅನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಡೆವಿಲ್ ಬಗ್ಗೆ ಇನ್ನೊಂದು ವಿಷಯ ಸಿಕ್ಕಿರೋದೇನು ಅಂದರೆ, ಅದು ಪರ್ಸನಲಿ ನನ್ನನ್ನು ಕೇಳೋದಾದರೆ, ಅವರ ಬಾಡಿನ ಚೇಂಜಸ್ ಆಲ್ಟರ್ ಮಾಡ್ತಾ ಇದ್ದಾರೆ. ಅವರ ಮುಖದಲ್ಲಿ ನೀವು ಚೇಂಜಸ್ ಕಾಣಿಸ್ತಾ ಇದೆ ನಿಮಗೆ. ಆಲ್ರೆಡಿ ಶೂಟಿಂಗ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಇರೋವಂಥದ್ದು. ಡೆವಿಲ್ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಫೆಬ್ರವರಿ ಎಂಡ್ ಆಗ್ತಿದ್ದಂಗೆ ನಿಮಗೆ ಶೂಟಿಂಗ್ ಬಗ್ಗೆ ಕೇಳೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಡಿವೋರ್ಸ್ ಅವರು ಈಗಲೇ ಅದಕ್ಕೆ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ನೀವು ಅನ್ಕೊತಿರ್ಬೋದು ಕಾಟೇರ ಬಗ್ಗೆ ಮಾತಾಡ್ತಿರ್ಬೋದು, ಕಾಟೇರ ಸೆಲೆಬ್ರೇಷನ್ ಬಗ್ಗೆ, ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಿಲ್ಲ. ಅವರು ಕಂಪ್ಲೀಟಾಗಿ ಫೋಕಸ್ ಈಗ ಡೆವಿಲ್ ಕಡೆ ಹೋಗಿದೆ. ಅವ್ರ ಈ ಪ್ರಾಜೆಕ್ಟ್ ಅದು ಹಾಗೇನೆ ಗುರು, ಆ್ಯಕ್ಟರ್ಸ್ ಹಾಗೇನೆ ಒಂದು
ಪ್ರಾಜೆಕ್ಟ್ ಆಯಿತಾ, ಅದು ಸಕ್ಸಸ್ ಆಯಿತು ಅಂತ ಗೊತ್ತಾಗ್ತಾ ಇನ್ನು ನೆಕ್ಸ್ಟ್ ಮೂವಿ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಒಂದು ಡೆಡಿಕೇಶನ್ ತುಂಬಿರೋವಂಥದ್ದು ಅಂಬರೀಷ್ ಅವರಿಗೆ ಏನರೋ ಮಾಡ್ತಾ ಇದ್ದೀರಾ ಮೂವಿ ಮಾಡ್ರೋ ಅಂತ ಅವ್ರನ್ನ ಎಬ್ಸಿಟ್ಟು ಹೋಗಿರೋ ಅಂಥದ್ದೇ ಅವರು. ಸೊ ಸ್ಟಿಲ್ ಯಾರು 2 ವರ್ಷಕ್ಕೊಂದ್ಸತಿ ಮೂವಿ ಮಾಡ್ತಿದ್ದಾರೆ. ಈಗಲೂ ಹೇಳ್ತಾ ಇದ್ದೀನಿ ಸರ್, ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ತುಂಬಾ ಮೂವಿಗಳು ಬೇಕಾಗಿದೆ. ವರ್ಷಕ್ಕೆ 2 ಮೂವಿ ಡಿವೋರ್ಸ್ ರಿಲೀಸ್ ಮಾಡ್ದಂಗೆ ಎಲ್ಲ ಸ್ಟಾರ್ಸಿಂದನೂ ನಮಗೆ ಮೂವೀಸ್ ಬೇಕಾಗಿದೆ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿನ ನಿಮ್ಮ ಕೈಯಲ್ಲಿ ಇಟ್ಟಿರೋವಂಥದ್ದು, ಕನ್ನಡ ನೀವೇ ಉಳಿಸ್ಬೇಕಾಗಿರೋವಂಥದ್ದು. ಈ ಥರ ಹೇಳಿದ್ರೆ ತಪ್ಪಿಲ್ಲ ಗುರು, ಯಾಕೆಂದರೆ ನಿಮಗೆ ಅರ್ಥ ಆಗಿರುತ್ತೆ ನಮ್ಮ ಡೀಪ್ ಡೌನ್ ಏನು ನಡೀತಾ ಇದೆ, ಕನ್ನಡದ ಸ್ಥಿತಿ ಏನಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.